ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಹಾಗೆ ಎಲ್ಲರೂ ಸಂಕ್ರಾಂತಿ ಹಬ್ಬ ಎಲ್ಲ ಹೇಗೆ ಮಾಡಿದ್ರಿ? ಎಲ್ಲರ ಮನೇಲೂ ಸಂಕ್ರಾಂತಿ ಹಬ್ಬ ಹೇಗಿತ್ತು? ಹಾಗೆ ನಮ್ಮ ಮನೇಲೂ ಕೂಡ ತುಂಬ ಚೆನ್ನಾಗಿ ನಡೀತು. ಇವತ್ತು ಬೆಳಿಗ್ಗೆ ಎದ್ದು ಸ್ವಲ್ಪ ತಿಂಡಿ ಮಾಡಿ ಮಾಮನಿಗೆ ಕೊಟ್ಬಿಟ್ಟು ಅವ್ರನ್ನ ಕೆಲ್ಸಕ್ಕೆ ಕಳಿಸ್ಬಿಟ್ಟು ನಾನು ಸುಮ್ಮನೆ ಹಾಗೆ ಡಲ್ಲಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಯಾಕೆ ಅಂತಂದರೆ ಒಂಥರ ಏನು ಹೇಳೋದು, ನಮಗೆ ತುಂಬ ಇಷ್ಟ ಆದವರು ನಮ್ಮ ಹತ್ರ ಇದ್ದು ಸ್ವಲ್ಪ ದೂರ ಅಂತ ಅನಿಸ್ದಾಗ ಒಂಥರ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ. ಯಾವ ವಿಷಯಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಮಗಳು ಹಾಸ್ಟೆಲಲ್ಲಿ ಓದ್ತಾ ಇರೋದು, ಈ ವರ್ಷ 10th. ಸೊ ಹಂಗಾಗಿ ಹಬ್ಬಗಳಿಗೆಲ್ಲ ಇವಾಗ ಅವರು ಏನು ರಜೆ ಕೊಡ್ತಾ ಇರಲಿಲ್ಲ. ಸಂಕ್ರಾಂತಿ ಹಬ್ಬಕ್ಕೆ ಒಂದೇ ಒಂದಿನ ಹೋಗಿ ಬರ್ಬೋದು ಅಂತ ಹೇಳಿದ್ರು ಅಂದ್ಬಿಟ್ಟು ಅವಳು ಕೂಡ ನನಗೂ ಕರ್ಕೊಬರೋಕ್ಕೆ ಇಷ್ಟ ಇದ್ದಿಲ್ಲ. ಯಾಕಂದರೆ ಹಬ್ಬ ವರ್ಷ ವರ್ಷ ಬರುತ್ತೆ, ಮಾಡ್ಬೋದು, ಬಟ್ ಈ ವರ್ಷ 10th ನೀನು ಚೆನ್ನಾಗಿ ಓದ್ಕೋ, ಬೇಡ ಅಂತೆಲ್ಲ ಹೇಳಿದೆ. ಬಟ್ ಅವಳು ಇಲ್ಲ ಅಮ್ಮ, ಇದೊಂದು ಹಬ್ಬಕ್ಕೆ ಬರ್ತೀನಿ, ನೆಕ್ಸ್ಟು ಯುಗಾದಿ ಹಬ್ಬಕ್ಕೆ ಕೂಡ ಬರೋಕ್ಕಾಗಲ್ಲ, ನನಗೆ ಅದೇ ಟೈಮ್ಗೆ ಎಕ್ಸಾಮ್ ಇರುತ್ತೆ, ಸೊ ಹಂಗಾಗಿ ಇದೊಂದು ಹಬ್ಬಕ್ಕೆ ಬರ್ತೀನಿ ಅಂತ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ನಾನು ಬೇಡ ಅಂತಲೇ ಇದ್ದೆ. ಅವ್ರ ಪಾಪ ಹೋಗಿ ಕರ್ಕೊಂಡು ಬಂದಿದ್ರು. ಬಂದ್ಲು, ಒಂದಿನ ನಮ್ಮ ಜೊತೆ ಇದ್ಲು, ಟೈಮ್ ಸ್ಪೆಂಡ್ ಮಾಡಿದ್ಲು, ಹಬ್ಬ ಎಲ್ಲ ಆಯಿತು. ಮತ್ತು ಅವಳಿಗೂ ಇಷ್ಟ ಅಂತೇಳಿ ಎಲ್ಲಾದರೂ ಹೊರಗಡೆ ಹೋಗೋಣ, ಯಾವಾಗಲೂ ಹಾಸ್ಟೆಲ್ಲು ಸ್ಕೂಲು ಅಂತ ಇರ್ತಾಳೆ ಅಂತ ಹೇಳ್ಬಿಟ್ಟು ಒಂದು ದಿನ ಅವಳ ಹಾಗೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಒಂದು ರೌಂಡ್ ಹಾಕೊಂಡು ಕರ್ಕೊಂಡು ಬಂದ್ವಿ. ಎಲ್ಲ ಆಯಿತು. ಇವತ್ತು ಬೆಳಿಗ್ಗೆನೆ 6 ಗಂಟೆಗೆ ಎದ್ದು ಅವ್ರ ಪಾಪ ಕರ್ಕೊಂಡೋಗಿ ಅವಳನ್ನ ಹಾಸ್ಟೆಲ್ಗೆ ಬಿಟ್ಟು ಬಂದರು. ಏನೋ ಒಂಥರ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ, ಮನಸ್ಸಿಗೆ ಬೇಜಾರಾಯಿತು. ಸೊ ಹಂಗಾಗಿ ಸುಮ್ಮನೆ ಏನು ಕೆಲಸನೂ ಮಾಡೋಕ್ಕೆ ಇಷ್ಟ ಆಗಿಲ್ಲ. ತಿಂಡಿ ಕೂಡ ನಾನೇನು ಮಾಡಿದ್ದಿಲ್ಲ ಫ್ರೆಂಡ್ಸ್. ಅವಳು ಹೇಳಿದ್ಲು ಟೈಮ್ ಆಗಿಬಿಡುತ್ತೆ, ನಾನು ಹಾಸ್ಟೆಲಲ್ಲೇ ಮಾಡ್ಕೊಳ್ತೀನಿ, ಹೋಗ್ತೀನಮ್ಮ ಅಂತ. ಯಾಕಂದರೆ ನಮ್ಮ ಯಜಮಾನ್ರು ಅವಳನ್ನ ಬನಶಂಕರಿನಲ್ಲಿ ಬಿಟ್ಟು ಬಂದು ಅವರು ಇಲ್ಲಿ ಸಜ್ಜಾಪುರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಅವ್ರಿಗೆ ಈ ಕಡೆ ಇತ್ತು ಕೆಲಸ. ಹಾಗಾಗಿ ಅವ್ರಿಗೆ ಬಂದು 9 ಗಂಟೆಗೆ ಹೋಗ್ಬೇಕಲ್ವಾ, ಟ್ರಾಫಿಕ್ ಆದರೆ ಬರ್ಲಿಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಕರ್ಕೊಂಡೋದ್ರು. ಅದಕ್ಕೆ ಇಷ್ಟು ಬೇಗ ಏನು ಬೇಡ ಬಿಡಮ್ಮ, ನಾನು ಅಲ್ಲೇ ಹಾಸ್ಟೆಲಲ್ಲೇ ಊಟ ಮಾಡಿ ತಿಂಡಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಲು. ಹಂಗಾಗಿ ನಾನು ಏನು, ಮಾಮ ಕೂಡ ಅವರು ನಮ್ಮ ಯಜಮಾನ್ರು ಕೂಡ ಆ ಕಡೆನೇ ಹೊಂಟೋಗ್ತಾರೆ ಅಂತ ಹೇಳ್ಬಿಟ್ಟು ನಾನೇನು ತಿಂಡಿ ಮಾಡಿದ್ದಿಲ್ಲ. ಆಮೇಲೆ ಅವರೇ ಫೋನ್ ಮಾಡಿದ್ರು, ಯಾಕಂದರೆ ಅವರು ಕರ್ನಾಟಕ ಬಾರ್ಡರ್ ಆ ಕಡೆ ಕೆಲಸ ಮಾಡೋದಂತೆ. ಅಲ್ಲಿ ನನಗೆ ಊಟ ತಿಂಡಿ ಏನು ಇಷ್ಟ ಆಗಲ್ಲ, ಏನಾದರೂ ತಿಂಡಿ ಮಾಡ್ಕೊಡಮ್ಮ, ತಿನ್ಬಿಟ್ಟು ಹೋಗ್ತೀನಿ ಅಂತ ಅಂದರು. ಸೊ ಅರ್ಜೆಂಟ್ಗೆ ಏನಾಗುತ್ತೆ, ಬೆಳಗ್ಗೆ ಎದ್ದೆ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಮಾಡು, ಅನ್ನ ಇದೆಯಲ್ಲ, ಪುಳಿಯೋಗರೆ ಗೊಜ್ಜು ಮಾಡು, ತಿನ್ಬಿಟ್ಟು ಹೋಗ್ತೀನಿ ಅಂತ ಅಂದರು. ಏನು ಮತ್ತೆ ಅವರಿಗೆ ರಾತ್ರಿದ ಅನ್ನ ಕೊಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಇತ್ತು ಅನ್ನ, ಅದನ್ನು ನಾನೇ ತಿಂದರೆ ಆಯಿತು ಅಂತೇಳಿ ಸ್ವಲ್ಪ ರೈಸ್ ಮಾಡಿಬಿಟ್ಟು ಪುಳಿಯೋಗರೆ ಗೊಜ್ಜು ಮಾಡಿಟ್ಟೆ. ಸರಿ ಅಂತೇಳಿ ಅವ್ರು ಬಂದು ತಿಂದ್ಬಿಟ್ಟು, ಹಾಗೆ ಮತ್ತೆ ಅಲ್ಲಿ ಮಧ್ಯಾಹ್ನ ಊಟ ಕೂಡ ಚೆನ್ನಾಗಿ ಸಿಕ್ಕಲ್ಲ, ಸ್ವಲ್ಪ ಬಾಕ್ಸ್ಗೆ ಹಾಕೊಂಡು ಹೋಗ್ತೀನಿ ಅಂದರು. ರಾತ್ರಿದು ಸಾಂಬಾರು ಇತ್ತು, ಅದ್ರ ಜೊತೆಗೆ ಸ್ವಲ್ಪ ಅಂದರೆ ಮೊಸರು ಎಕ್ಸ್ಟ್ರಾ ಹಾಕ್ಕೊಟ್ಟೆ. ಸಮ್ಟೈಮ್ ಏನಾದರೂ ಸಾಂಬಾರು ಏನಾದರೂ ಹಾಕ್ಬಿಟ್ರೆ ಮೊಸರನ್ನ ಮಜ್ಜಿಗೆ ಮಾಡ್ಕೊಂಡು ಊಟ ಮಾಡ್ಕೊ ಅಂತೇಳು ಮೊಸರು ಮತ್ತು ಉಪ್ಪಿನಕಾಯಿ ಎಲ್ಲ ಕೊಟ್ಟು ಕಳಿಸಿದ್ದೀನಿ. ಅಂದರೆ ಅದಕ್ಕೆ ಕಾಂಬಿನೇಷನ್ ಕರೆಕ್ಟಾಗಿರ್ಬೇಕಂತೇಳಿ. ಆಮೇಲೆ ಕೇಳಿದೆ ಮಾಮೂಲಿ ಫೋನ್ ಮಾಡಿ ಮಧ್ಯಾಹ್ನ ಊಟ ಹೆಂಗಿತ್ತು ಅಂತ. ಚೆನ್ನಾಗಿತ್ತು, ಏನೂ ಆಗಿರಲಿಲ್ಲ ಅಂದರು. ಸೊ ಒಳ್ಳೇದಾಯಿತು ಬಿಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಇನ್ನೇನು ಮಲ್ಕೊಂಡೇ ಇದ್ದರೆ ಮನೆಯಲ್ಲಿ ಕೆಲಸ ಯಾವುದೂ ಆಗಲ್ಲ, ಕೆಲಸ ಮಾಡಲೇಬೇಕಲ್ವಲ್ಲ. ಹಂಗಾಗಿ ನಿನ್ನೆ ಸ್ವಲ್ಪ ಬಟ್ಟೆ ಒಗ್ದಾಕಿದ್ದೆ ಬೆಳಗ್ಗೆಲಿ. ಅದು ನೆನ್ನೆ ಸಂಜೆ ನಾವು ಹೊರಗಡೆ ಹೋಗಿದ್ವಲ್ಲ, ತಗೊಂಡು ಬಂದು ನಮ್ಮ ಯಜಮಾನ್ರು ಚೇರ್ ಮೇಲೆ ಹಾಕಿದ್ರು, ಎಲ್ಲ ಇಲ್ಲಿಲ್ಲೇ ಇತ್ತು ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಅಂತ ಇವಾಗ ಅವರು ಹೊರಗಡೆಯಿಂದ ಕೆಲ್ಸಕ್ಕೆ ಹೋಗಿ ಬರ್ತಾರೆ. ಬಟ್ ಹೇಳ್ತಿದ್ದೀನಲ್ಲ, ಮನೇಲಿದ್ದರೆ ನನ್ನನ್ನೇ ಕೆಲಸ ಮಾಡು ಅಂತಲೂ ಹೇಳೋದಿಲ್ಲ ಅವರು, ಮತ್ತು ಯಾಕೆ ಮಾಡಿಲ್ಲ ಅಂತಲೂ ಕೇಳೋದಿಲ್ಲ. ಅವ್ರು ಫ್ರೀ ಇದ್ರು ಅಂದರೆ ಎದೊಳ್ತಾರೆ, ಅವ್ರ ಕೆಲಸನ ಅವರೇ ಬೇಕಿದ್ರೆ ಈ ಬಟ್ಟೆನೆಲ್ಲ ಮಡಚಿ ಕಬರ್ಡ್ ಒಳಗಡೆ ಜೋಡಿಸ್ಬಿಡ್ತಾಯಿದ್ರು. ಸೊ ಅವರಿಲ್ಲದ ಕಾರಣ ಮತ್ತೆ ಅವ್ರ ಕೆಲಸದಿಂದ ಮನೆಗೆ ಬಂದು ನೋಡು ಎಲ್ಲ ಹಂಗಂಗೆ ಇದೆ ಅಂತ ಅವ್ರು ಬೇಜಾರಾಗ್ಬಾರ್ದಲ್ಲ ನೋಡಿ, ಇಲ್ಲ ಅಂದರೆ ಕೆಲಸ ಮಾಡಲ್ವ ನೀವು ಅಂತಲ್ಲ. ಸ್ವಲ್ಪ ಹಾಗೆ ನಾನು ಸ್ವಲ್ಪ ಕೇರ್ಲೆಸ್ ಮಾಡ್ತೀನಿ, ಅಲ್ಲಿದ್ದಲ್ಲೇ ಇಲ್ಲಿದ್ದಿಲ್ಲೇ ಇರಲಿ ಬಿಡು, ಆಮೇಲೆ ಮಾಡಿದ್ರೆ ಇದು ಆಮೇಲೆ ಮಾಡಿದ್ರು ಅಂತ. ಹೆಣ್ಮಕ್ಳು ಹಂಗೆ ಇರಬಾರ್ದು ಅಂತಾರೆ. ಬಟ್ ಏನು ಮಾಡೋದು ಫ್ರೆಂಡ್, ನನಗೆ ಆ ಥರ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ. ಅದು ನಿಮ್ಮ ಮುಂದೆ ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅದಕ್ಕೆ ಅವರು ಮನೆಗೆ ಬಂದರೆ, ಪರವಾಗಿಲ್ಲಪ್ಪ, ನನ್ನ ಹೆಂಡತಿ ಇವತ್ತು ಮನೇಲಿದ್ರೆ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಮನೇನ ಅಂತ ಅನ್ಲಿ ಅಂದ್ಬಿಟ್ಟು ಹೊಗಳಿಕೆ. ನನಗೆ ಅವ್ರು ಹೊಗಳಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಅದು ಬಟ್ಟೆ ಮಡಚಿ ಕಬರ್ಡಲ್ಲಿ ಇಟ್ಬಿಟ್ಟು ಗೀಸರ್ ಆನ್ ಮಾಡಿದ್ದೀನಿ. ಸ್ನಾನ ಮಾಡಬೇಕು, ಸ್ನಾನ ಮಾಡಿ ಸ್ವಲ್ಪ ದೇವರಿಗೆ ಪೂಜೆ ದೀಪ ಅಂಟಿಸೋಣ ಅಂತ. ನಿನ್ನೆ ಹೆಂಗಿದ್ರು ಗುರುವಾರ ದೇವ್ರ ಪೂಜೆ ಮಾಡಿದ್ದೀನಿ, ಅಂದರೆ ಸಂಕ್ರಾಂತಿ ಹಬ್ಬ ಮಾಡಿದ್ದೀನಿ. ಇವತ್ತು ಶುಕ್ರವಾರ, ಅದೇ ಹೂವೆಲ್ಲ ಚೆನ್ನಾಗಿದೆ, ಏನೂ ಆಗಿಲ್ಲ, ಏನೂ ತೆಗಿಯಲ್ಲ.
ಅದಕ್ಕೆ ಸ್ವಲ್ಪ ದೀಪ ಅಂಟಿಸೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ಇವಾಗ ಬಟ್ಟೆ ಮಡಚುವ ಪ್ರೋಗ್ರಾಮ್ ನಡೀತಾ ಇದೆ. ಬಟ್ಟೆ ಮಡಚ್ಬಿಟ್ಟು ಮತ್ತೆ ಸಿಗೋಣ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಗೊತ್ತಲ್ಲ ನಾನು ಬಟ್ಟೆ ಮಡ್ಚ್ಕೊಂಡು ನಿಮ್ಗೊಂದು ಸ್ಟೋರಿ ಹೇಳಿದ್ದೆ. ನಮ್ಮ ಯಜಮಾನ್ರಿದ್ರೆ ಎಲ್ಲ ಕೆಲಸಕ್ಕೂ ಹೆಲ್ಪ್ ಆಗ್ತಿದ್ರು ಅಂತ. ಎಲ್ಲಿಂದ ನಾನು ಹೇಳಿದ ಕೂಗು ಕೇಳಿಸ್ತೋ ಅವ್ರಿಗೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಬಟ್ಟೆ ಮಡ್ಚಿ ಕಬೋರ್ಡ್ ಒಳಗಡೆ ಎತ್ತಿಡೋಷ್ಟರಲ್ಲಿ ಒಂದು ಬೆಲ್ ಸೌಂಡ್ ಬಂತು. ಯಾರ್ದಿರ್ಬೋದು, ಇನ್ನೂ ಇವತ್ತು ಟೈಮ್ ಆಗಿಲ್ವಲ್ಲ ಅಂತ ಓಪನ್ ಮಾಡ್ತೀನಿ. ನಮ್ಮ ಯಜಮಾನ್ರು ನೋಡಿ, ಅವ್ರು ಬರಲಾಗಿ ನಾನು ಜಸ್ಟ್ ಹೋಗಿ ಸ್ನಾನ ಮಾಡ್ಕೊಬರೋಷ್ಟರಲ್ಲಿ ನನಗೆಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡಿಬಿಟ್ಟು ಅವ್ರು ಟಿ ವಿ ನೋಡ್ತಾ ಕೂತಿದ್ದಾರೆ. ನಾನು ಇವಾಗ ಅವ್ರಿಗೋಸ್ಕರ ಅಂತ ಟೀ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಇವಾಗ ಟೀ ಮಾಡಿ ಅವರಿಗೆ ಕೊಟ್ಬಿಟ್ಟು ಆಮೇಲೆ ಮುಂದಿನ ಕಾರ್ಯಕ್ರಮ ಏನಂತ ಹೇಳ್ತೀನಿ. ನೋಡಿ, ಟೀ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ನಾನಿವಾಗ ಟೀಗೆ ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ಶುಂಠಿ ಟೀ ಕುಡಿಬೇಕಂದ್ರೆ ತುಂಬ ಇಷ್ಟ. ಆದರೆ ನಾನು ಜಾಸ್ತಿ ಸಕ್ಕರೆನ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಹಂಗಾಗಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಶುಂಠಿ ಹಾಕಿದ್ರೆ ಸ್ವೀಟ್ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ಶುಂಠಿ ಟೀನ ತುಂಬ ಇಷ್ಟಪಡ್ತೀನಿ. ಹಾಗಾಗಿ 1 ಇಂಚಷ್ಟು ಶುಂಠಿನ ಅದರಲ್ಲಿ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ತುರಿಯೋದಿಲ್ಲ ಅಂದರೆ ಕೂಡ ಸಣ್ಣದಾಗಿ ಸ್ವಲ್ಪ ಜಜ್ಜಿಬಿಟ್ಟು ಕೂಡ ಹಾಕ್ಕೋಬೇಕು. ಶುಂಠಿ ಟೀ ಒಂದ್ಸಲ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ ಅಂತ. ನನಗಂತೂ ಅದು ತುಂಬ ಇಷ್ಟ. ನಾನು ನಾರ್ಮಲ್ ಟೀ ಕುಡಿದಾಗ ನನಗೆ ಆ ಟೀ ಕುಡ್ದಂಗೆ ಅನಿಸಲ್ಲ. ಅದರಲ್ಲೂ ನನಗೆ ಒಂದು ಸ್ವಲ್ಪನೂ ಇಷ್ಟ ಆಗಲ್ಲ. ಅದೇ ಈ ಥರ ಸ್ವಲ್ಪ ಅಂದರೆ ಟೀ ಪದೇ ಪದೇ ಕುಡಿಬೇಕು ಅನಿಸ್ತಾ ಇರುತ್ತೆ ನಾರ್ಮಲ್ ಟೀ ಕುಡಿದಾಗ. ಅದೇ ಈ ಥರ ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ನಾನು ಟೀ ಮಾಡಿ ಕುಡಿದ್ರೆ ನನಗೆ ಮತ್ತೆ ಟೀ ಕುಡಿಬೇಕಂತ ಅನಿಸೋದಿಲ್ಲ, ಅಷ್ಟು ಫುಲ್ ಆಗುತ್ತೆ. ಸೊ ಹಂಗಾಗಿ ಇವಾಗ ನಾನು ಮತ್ತೆ ಟೀ ಪುಡಿನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಟೀ ಪುಡಿನ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ಥರ ಶುಂಠಿ ಹಾಕಿ ಟೀ ಮಾಡಿದ್ರೆ ಅದ್ರ ಟೇಸ್ಟೇ ಒಂಥರ ಇರುತ್ತೆ ಫ್ರೆಂಡ್ಸ್. ಮತ್ತೆ ಟೀ ಕುಡಿಬೇಕಂತ ಅನಿಸಲ್ಲ, ಮತ್ತು ಅದರಲ್ಲೇ ಫುಲ್ಫಿಲ್ ಆಗಿರುತ್ತೆ ನಮ್ಮ ಆಸೆ. ಇವಾಗ ನಾನು ಒಂದು ಸ್ವಲ್ಪ 1.5 ಗ್ಲಾಸ್ ನೀರಿಗೆ ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕೋತೀನಿ. ಜಾಸ್ತಿ ಹಾಲನ್ನು ಯೂಸ್ ಮಾಡಲ್ಲ ನಾನು. ಮತ್ತು ಗುಡ್ ಲೈಫ್ ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ನಾರ್ಮಲ್ ಹಾಲು ತೊಗೊಂಡು ಬಂದು ಇಟ್ಟರೆ ಕೆಟ್ಟೋಗ್ಬಿಡುತ್ತಲ್ಲ. ಗುಡ್ ಲೈಫ್ ಆದರೆ ಎಷ್ಟು ದಿನ ಆದರೂ ಇಟ್ಕೋಬೋದು ಫ್ರಿಜ್ಜಲ್ಲಿ. ಸೊ ಹಂಗಾಗಿ ಗುಡ್ ಲೈಫ್ ಹಾಲು ತಗೋತೀನಿ. ಯಾಕಂದರೆ ನಾನು ಜಾಸ್ತಿ ಹಾಲು ಹಾಕಿರೋ ಟೀನ ಕುಡಿಬಾರ್ದು. ಡಾಕ್ಟ್ರ್ ಹೇಳಿದ್ದಾರೆ ನನಗೆ. ಫರ್ ಡೇ 1 ಟೈಮ್ ಅಷ್ಟೇ ನಾನು ಕುಡಿಬೋದು, ಜಾಸ್ತಿ ಟೈಮ್ ಕುಡಿಯೋಂಗಿಲ್ಲ. ಬೇಕಿದ್ದರೆ ಬ್ಲಾಕ್ ಕಾಫಿ ಕುಡಿಬೋದು. ಅಂದರೆ ಹಾಲು ಪ್ರಾಡಕ್ಟ್ಸ್ ಏನು, ಸ್ವೀಟ್ಸು, ಹಾಲು ಪ್ರಾಡಕ್ಟ್ಸು, ಜಂಕ್ ಫುಡ್ಸ್ ಏನು ತಿನ್ನಬಾರ್ದು ಅಂತ ಹೇಳಿದರೆ, ಆ ಉದ್ದೇಶಕ್ಕೋಸ್ಕರ ನಾನು ಹಾಲನ್ನು ಯೂಸ್ ಮಾಡಲ್ಲ. ಹಾಗಾಗಿ ನಾನು 1.5 ಕಪ್ಪಲ್ಲಿ ನಾವು 2 ಕಪ್ಪು ಟೀ ಮಾಡ್ತೀನಿ ಅಂದರೆ 1.5 ಕಪ್ಪಲ್ಲಿ ನೀರು ಹಾಕ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಹಾಲನ್ನ ಹಾಕ್ತೀನಿ. ನನಗೇನು ಹಾಲಿಲ್ಲ ಅಂದರೂ ಕೂಡ ಟೀ ಕುಡಿತೀನಿ. ಬಟ್ ಕಾಫಿ ಹಾಲಿಲ್ಲ ಅಂದರೂ ಕುಡಿಬೋದು. ಟೀ ಬಂದು ಹಾಲಿಲ್ಲ ಅಂದರೆ ಅಷ್ಟು ಪರ್ಫೆಕ್ಟ್ ಅಂತ ಅನಿಸಲ್ಲ. ಹಂಗಾಗಿ ಶುಂಠಿ ಹಾಕ್ಬಿಟ್ಟು ಇದನ್ನು ಹಾಕ್ಬಿಡ್ತೀನಿ. ಸೊ ಅಯ್ಯೋ ಮಾತಾಡ್ತಾ ಇದ್ದಂಗೆ ಸ್ವಲ್ಪ ಇದು ಚಲ್ಕೊಂತು. ಆ ಕಡೆ ನಾನೇನೋ ಮಾಡ್ತಾಯಿದ್ದೆ, ಸ್ವಲ್ಪ ಟೀ ಇದಾಯಿತು, ತೊಂದರೆ ಇಲ್ಲ. ಎಲ್ಲದನ್ನು ಒಂದು ಸಲ ಇದು ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ನಾನು ಆಲ್ಮೋಸ್ಟ್ 2 ಕಪ್ಪಿಗೆ ಒಂದು ಸಣ್ಣ ಸ್ಪೂನಷ್ಟು 1 ಸ್ಪೂನಷ್ಟು ಅಷ್ಟೇ ಹಾಕ್ಕೊಳ್ತೀನಿ ಸಕ್ಕರೆನ. ಸೊ ನನಗೆ ಸ್ವೀಟ್ ಅಷ್ಟು ಇಷ್ಟ ಇಲ್ಲ. ಮತ್ತು ಡಾಕ್ಟ್ರ್ ಹೇಳಿದ್ದಾರೆ ಅನ್ನೋದನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ. ನಾನು ತುಂಬ ವೆಯ್ಟ್ ಗೇನ್ ಆಗ್ತಿದ್ದೀನಿ. ನನಗೆ PCOD ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ ನಾನು ಜಾಸ್ತಿ ಯಾವುದನ್ನು ಯೂಸ್ ಟೀ ಕುಡಿಲೇಬಾರ್ದು ಅಂತ ಮನೇಲಿ ತುಂಬ ಫೋರ್ಸ್ ಮಾಡ್ತಾರೆ. ನನಗೆ ಅದು ಅಭ್ಯಾಸ ಆಗಿರೋ ಕಾರಣದಿಂದ ಯಾವಾಗೋ ಡೈಲಿ 1 ಟೈಮ್ ಕುಡಿಬೋದು. ಎಷ್ಟೋ ಜನ ಒಂದಿನ 1 ಕಪ್ ಕಾಫಿ ಟೀ ಕುಡಿತಾರೆ. ಹಾಗೆ ನಾನು ಕೂಡ ರೂಢಿ ಮಾಡಿಕೊಂಡು ಒಂದೇ 1 ಕಪ್ಪಷ್ಟು ಟೀನ ಕುಡಿತೀನಿ. ಹಾಗೆ ಇಲ್ಲಿ ನಾನು ಒಂದು ಗಾಜಿನ ಗ್ಲಾಸು, ಒಂದು ಸ್ಟೀಲ್ ಗ್ಲಾಸ್ ತಗೊಂಡಿದ್ದೀನಿ. ಗಾಜಿನ ಗ್ಲಾಸಲ್ಲಿ ಕುಡಿಯೋದು ನನ್ನ ಫೇವ್ರೇಟು. ಸೊ ಹಂಗಾಗಿ ಅದನ್ನು ನನಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ಟೀಲ್ ಗ್ಲಾಸಲ್ಲಿ ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತಾಯಿದ್ದೀನಿ. ನನಗೆ ಈ ಥರ ಗಾಜಿನ ಗ್ಲಾಸಲ್ಲಿ ಟೀ ಕುಡಿಯೋಕ್ಕೆ ಏನೋ ಒಂಥರ ಖುಷಿ. ಸೊ ಹಂಗಾಗಿ ನಾನು ಪ್ರತಿ ಸಲ ಅದೊಂದೇ ಗ್ಲಾಸನ್ನು ಯೂಸ್ ಮಾಡ್ತೀನಿ. ಕಪ್ಪಿದ್ದಾವೆ ಟೀ ಕುಡಿಯೋದು, ಅದೇನೋ ನನಗೆ ಅದು ಕೂಡ ಇಷ್ಟ ಆಗಲ್ಲ. ನನಗೇನಂತ ಗೊತ್ತಿಲ್ಲ, ಇದು ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈವ್ನಿಂಗ್ ಊಟಕ್ಕೆ ನಮ್ಮ ಮನೆಯವರು ಆಮ್ಲೆಟ್ ಮಾಡಿಕೊಡ್ತಿದ್ದಾರೆ. ಇವತ್ತು ಅಡುಗೆ ಕೆಲಸ ಅವ್ರದ್ದೇ. ಏನೇನು ಹಾಕಿದ್ದಾರೆ ಅಂದರೆ ಅದರಲ್ಲಿ ಸ್ವಲ್ಪ ಒಂದು ಈರುಳ್ಳಿ ಸಣ್ಣದು, ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಮತ್ತು
ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನ ಸಣ್ಣದಾಗಿ ಹೆಚ್ಚಿ ಹಾಕಿರೋದು. ಮತ್ತೆ ಅದಕ್ಕೆ ಮೆಣಸಿನ್ಕಾಯಿ ಯಾಕೆ ಒಂದು ಹಾಕಿದ್ದೀನಿ ಅಂದರೆ ಅದರಲ್ಲಿ ಮತ್ತೆ ಅವರು ಬೇರೆ ಏನೋ ಆ್ಯಡ್ ಮಾಡ್ತಾರೆ, ಸೊ ಅದಕ್ಕೋಸ್ಕರ. ದಿಸ್ ಈಸ್ ಗರಂ ಮಸಾಲ ಅರ್ಧ ಸ್ಪೂನ್. ಚಿಕನ್ ಮಸಾಲ ಅರ್ಧ ಸ್ಪೂನ್. ಚಿಕನ್ ಮಸಾಲ ಉಪ್ಪು ಅರ್ಧ ಸ್ಪೂನ್. ಅರ್ಧ ಸ್ಪೂನ್ ಅಲ್ಲ, ರುಚಿಗೆ ತಕ್ಕಷ್ಟು. ನೀವು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ, ನಮ್ದು ಸ್ಪೂನ್ ಚಿಕ್ಕದು, ಅದಕ್ಕೆ ಅರ್ಧ ಸ್ಪೂನ್ ಅಂತ ಹೇಳ್ಬಿಟ್ರು. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ. ಒಳ್ಳೆ ಇದು ಹೆಂಗಾಯ್ತು ಅಂದ್ರೆ ಇವಾಗ ಚಾಟ್ ಮಸಾಲ ಪಾನಿಪುರಿಗೆಲ್ಲ ಹಾಕ್ತಾರಲ್ಲ ಆ ಥರ ಆಯ್ತು ಅದನ್ನು. ನೆಕ್ಸ್ಟಿಗೆ ಇವಾಗ ಮೊಟ್ಟೆನ ರೆಡಿ ಮಾಡ್ತಿದ್ದಾರೆ. ಎಷ್ಟು ಮೊಟ್ಟೆ ಹಾಕೊಳ್ತೀವಿ ಮಮ್ಮ? 3 ಮೊಟ್ಟೆ. 3 ಮೊಟ್ಟೆ. ನಮ್ಮ ಇಬ್ರಿಗೆ ಆಮ್ಲೆಟ್ ಮಾಡೋದು ಅದೇನು ಗೊತ್ತಾ, ಇದೇನೋ ಹೊಸ ಡಿಸೈನ್ ಮೊಟ್ಟೆ ಆಮ್ಲೆಟ್ ಮಾಡ್ತಾರಲ್ಲ, ಅದಕ್ಕೆ ಅಷ್ಟು ಈರುಳ್ಳಿನೇನೋ ರೌಂಡ್ ಕಟ್ ಮಾಡಿ ಇಟ್ಟಿದ್ದಾರಲ್ಲ, ಅದಕ್ಕಾಗಲಿ ಅಂತ ಮಾಡ್ತಾವ್ರೆ. ಮೊಟ್ಟೆ ತಿಂದು ಎಷ್ಟೊಂದು 15 ದಿನ ಆಗಿತ್ತವಮ್ಮ, ಜಾಸ್ತಿನೇ ಆಗಿತ್ತಲ್ಲ, ಏನಂತ ಗೊತ್ತಿಲ್ಲ. ಇತ್ತೀಚೆಗೆ ಮೊಟ್ಟೆನೇ ತಿಂದಿರ್ಲಿಲ್ಲ. ಇವತ್ತೇನೋ ಕೆಲಸದ ಮೇಲೆ ಅಂತ ಆಚೆ ಹೋದ್ವಿ, ಸೊ ಮೊಟ್ಟೆ ನೆನಪಾಯ್ತು, ಮೊಟ್ಟೆ ತಂದು ಬಿಟ್ಟಿದ್ದೇವೆ. ಜಸ್ಟ್ ಮಿಕ್ಸ್ ಇಟ್ ನೈಸ್ಲಿ. Mix. ಆಯ್ತು. ಇವಾಗ ಲಂಚ್ ಇಟ್ಕೊಳ್ತಾ ಇದ್ದಾರೆ. ಏನ್ ಹಂಚ್ಗಿಂತ ನಿನ್ ಫೇಸೇ ಕಾಣಲ್ಲ, ಯಾಕೆ ಹೇಳು, ಅಷ್ಟು ಇಟ್ಟಿದೆಯಲ್ಲ. ಎಷ್ಟು ದಪ್ಪ ಕಾಣಿಸ್ತೀಯ ಅಮ್ಮ ಕ್ಯಾಮ್ರಾದಲ್ಲಿ ನೀನು. Oh, what is this? ಯಾವ್ದಪ್ಪ ಇದು ಸ್ಟೈಲು. ಅಂಚು ಬೇಗ ಕಾಯಲ್ಲ, ಅದು ಫುಲ್ ಫ್ಲೇಮಲ್ಲಿ ಇಡು. ಅಂಚು ಫುಲ್ಲಲ್ಲಿ ಇಡು, ಸ್ವಲ್ಪ ಕಾಯ ಗಂಟ ಫುಲ್ಲಲ್ಲಿ ಇಡು. ಆಮೇಲೆ ಇನ್ನೊಂದು ರೋಡ್ ಹಾಕಿದ್ರೆ ಬಿಡು ಸಾಕು, ಇಲ್ಲ ಇನ್ನೂ ಜಾಗ ಮಾಡ್ಬೋದು ಸಾಕು. ಹೌದು, ಇಷ್ಟಕ್ಕಾಗುತ್ತಾ? ಇನ್ನೊಂದು ಹಾಕಿ ತಗೋ. ಇದ ಮಾಮ ಇದು ದೊಡ್ಡದಾಗಿ ಇಟ್ಕೋ. ಸಾಕು ತೆಗಿ. Oh my god. ನಮ್ಮ ಮನೆಯ ಆಮ್ಲೆಟ್ ಹೀಗಿದೆ. ಅದನ್ನು ಇಲ್ಲ ಒಳಗಡೆ ಬೇಯ್ತದ, ಹಾಕಮ್ಮ ನೀನು. ಕೆರಳ ಬೆಂದಿಲ್ವಲ್ಲಿ? ದಬಾಕು. ಹೊಟ್ಟೆ ಹಾಕೋತಿಲ್ಲ. ಸೊ ಫೈನಲ್ ಆಗಿ ಈರುಳ್ಳಿ ಆಮ್ಲೆಟ್ ರೆಡಿ. ಎಲ್ಲರೂ ಈರುಳ್ಳಿನ ಯಾಕೆ ಆಮ್ಲೆಟ್ ಮಾಡೋದು, ಇದನ್ನು ಸ್ವಲ್ಪ ಡಿಫ್ರೆನ್ಸ್ ಆಗಿ ಮಾಡೋರಿ. ಹೆಂಗೆ ತಿಂದ್ರು ಟೇಸ್ಟ್ ಇರುತ್ತೆ, ಬಟ್ ಇವಾಗ ಇನ್ನೂ ಟೇಸ್ಟ್ ಆಗೈತೆ ಅಂತ ಹೇಳ್ತಾರದು.
ನೀರು ಸುಡ್ತಾ ಇದ್ದೀನಿ ಕೆಳಗಡೆ. ಓ ಥ್ಯಾಂಕ್ ಯು. ಮುದ್ದೆ ಬೇಡಮ್ಮ ಮತ್ತೆ. ನಾನಿವಾಗ ಮುದ್ದೆಗೆ ಇಟ್ಟಿದ್ದೀನಿ ನೋಡಿ, ಕುಕ್ಕರಲ್ಲೇ ಇಟ್ಬಿಟ್ಟಿದ್ದೀನಿ. ಯಾಕೆ ಅಂತ ಅಂದರೆ ಇದರಲ್ಲಿ ಅನ್ನ ಮಾಡಿದ್ದೆ, ಸೊ ಇದೇ ಕುಕ್ಕರಲ್ಲೇ ಮುದ್ದೆ ಮಾಡೋಣ. ಪಾತ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಇವಾಗ ಇದರಲ್ಲಿ ನಾನು ಮುದ್ದೆಗೆ ಇಟ್ಟಿದ್ದೀನಿ. ಹಾಗೆ ನಾನು ಹಸ್ಬೆಂಡ್ ಮಾಡಿರುವಂಥ ಆಮ್ಲೆಟ್ ರೆಡಿ ಮಾಡಿ ಇಟ್ಟಿದ್ದಾರೆ. ಮುದ್ದೆ ಮತ್ತು ಸಿಕ್ಕಿನ ಬೇಳೆ, ಸಾಂಬಾರು, ಒಳ್ಳೆ ಟೇಸ್ಟ್ ನೋಡಿ. ಸೂಪರ್. ನೀನಾಗಿ ನೋಡ್ಬೇಡ ಆಯ್ತಾ, ಆಮೇಲೆ ನೀನು ತಿನ್ನಿ ಮತ್ತೆ. ಹಾಗೆ ಇಲ್ಲಿ ಒಂದು ಕಡೆ ನಾನು ಮುದ್ದೆಗೆ ಇಟ್ಟಿದ್ದೀನಿ, ಕುಕ್ಕರಲ್ಲೇ ಇಟ್ಬಿಟ್ಟಿದ್ದೀನಿ. ಫೈನಲ್ಗೆ ಮುದ್ದೆ ಆಯಿತು. ಹಸ್ಬೆಂಡ್ ಬಂದು ನಾನು ಚಿಕ್ಕದು ಜಾಸ್ತಿ ಮುದ್ದೆ ಇಟ್ಟಿಲ್ಲ. ಫೈನಲಾಗಿ ಮುದ್ದೆ ಮತ್ತು ನಮ್ಮ ಯಜಮಾನ್ರು ಮಾಡಿರುವಂಥ ಆಮ್ಲೆಟು, ಅದ್ರ ಜೊತೆಗೆ ಪೈನಾಪಲ್ ವೈನ್. ಇದು ಮನೇಲಿ ನಾನೇ ಮಾಡಿದ್ದೆ ಫ್ರೆಂಡ್ಸ್, ಪೈನಾಪಲ್ ವೈನ್. ನೆಕ್ಸ್ಟಿಗೆ ನಾನು ಈ ರೆಸಿಪಿ ಮಾಡಿ ಹಾಕ್ತೀನಿ. ರೆಸಿಪಿ ಅಲ್ಲ ಸಾರಿ, ಇದ್ದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದು, ಹೆಂಗೆ ಮಾಡೋದು ಅಂತ ವಿಡಿಯೋ ಹಾಕ್ತೀನಿ. ಸಖತ್ತಾಗಿತ್ತು. ಸೇಮ್ ಲೈಕ್ ನಾವು ಜ್ಯೂಸ್ ಕುಡಿತೀವಲ್ಲ ಅದೇ ಥರ ಇತ್ತು. ತುಂಬ ಇಷ್ಟ ಆಯಿತು ನನಗೆ. ಸೊ ನಮ್ಮನೆ ಪತಿ ದೇವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ಎಲ್ಲರೂ ಡಿನ್ನರ್ ಮಾಡಿ ನಿದ್ದೆ ಮಾಡೋಣ. ಬಾಯ್ ಬಾಯ್.